ಇದೊಂದು ಯೋಗ ವಿನಯ್ ಕುಲಕರ್ಣಿ ರಾಜ್ಯದ ಅವರು ಕೂಡ ಒಬ್ಬ ಶಾಸಕರು, ಹಿಂದೆ ಮಂತ್ರಿಗಳಾಗಿದ್ದವರು. ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಇಬ್ಬರು ಅಪ್ರೂವರ್ ಆಗಿದ್ದಾರೆ. ಅವರು ಒಳ್ಳೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವ್ರ ಮಾತು ಕೇಳಿಕೊಂಡು, ವಿನಯ್ ಕುಲಕರ್ಣಿ ಮಾತು ಕೇಳಿಕೊಂಡು ನಾವು ಕೊಲೆ ಮಾಡಿದ್ರಿ, ಈಗ ನಮ್ಮ ತಪ್ಪಿನ ಅರಿವಾಗ್ತಾ ಇದೆ, ನಾವು ಅದರಿಂದ ಹೊರಬರ್ತಾ ಇದ್ದೀರಿ, ನಾವು ಇಲ್ಲ ಅಂದರೆ ಜೀವನ ಪೂರ್ತಿ ನಾವು ಚಿತ್ರಹಿಂಸೆ ಅನುಭವಿಸ್ಬೇಕಾಯ್ತು, ಹೊರಬರ್ತಾ ಇದ್ದೀರಿ ಅನ್ನೋ ಮಾತನ್ನು ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದರೋ ಅವರೇ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಒಂದು ಮೆಸೇಜು, ಇದು ಒಳ್ಳೆಯ ಒಂದು ಸಂದೇಶ ಹೋಗ್ತದೆ. ಯಾರ್ದೋ ಮಾತು ಕೇಳಿಕೊಂಡು, ರಾಜಕಾರಣಿಗಳ ಮಾತು ಕೇಳಿಕೊಂಡು ಕೊಲೆಗಳನ್ನು ಮಾಡಿದ್ರೆ ಯಾವ ಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್. ಅದರಿಂದ ಇವತ್ತು CBI ತನಿಖೆ ಕೊಟ್ಟಿದ್ದಕ್ಕೋಸ್ಕರ, CBI ತನಿಖೆ ಕೊಟ್ಟಿಲ್ಲ ಅಂದಿದ್ರೆ ಕಾಂಗ್ರೆಸ್ ಅವರು ಈ ಕೇಸನ್ನು ಮುಚ್ಚಾಕೋಕ್ಕೆ ಎಲ್ಲ ರೀತಿ ತಯಾರು ಮಾಡಿಬಿಟ್ಟಿದ್ರು. ಅಲ್ಲಿನ ಇನ್ಸ್ಪೆಕ್ಟ್ರು, ಅಲ್ಲಿನ DYC ಎಲ್ಲರೂ ಕೂಡ, ಇಡೀ ಪೊಲೀಸ್ ಇಲಾಖೆ ಈ ಕೇಸನ್ನು ಮುಚ್ಚಾಕೋಕ್ಕೆ ಮಾಡಿತ್ತು. ಈಗ CBI ಕೊಟ್ಟ ಮೇಲೆ ಆ ಕೇಸು ಚಾಲೂ ಆಗಿ ಈಗ ಅಪರಾಧಿ ಯಾರು ಅನ್ನೋದು ಪಕ್ಕಾ ಪ್ರೂವ್ ಆಗಿದೆ, ಕೋರ್ಟು ಕೂಡ ಪ್ರೂವ್ ಆಗಿದೆ. ಅಂದರೆ ಕೊಲೆ ಮಾಡ್ಸೋಕ್ಕೆ ಮುಂಚೆ ಒಂದು ರೆಸಾರ್ಟಲ್ಲಿ ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿರೋದು ಇವಾಗ ಬಹಿರಂಗ ಆಗಿದೆ. ಇವರೇ ಮಾಡಿಸಿರೋದು ಅಂತಲೂ ಇವಾಗ ಸಾಕ್ಷಿ ಆಧಾರದ ಮೇಲೆ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇದೆಲ್ಲ ನೋಡ್ತಾ ಇದ್ದರೆ ಈ ಥರ ರಾಜಕೀಯ ಕೊಲೆಗೆ ಇದೊಂದು ತಿಲಾಂಜಲಿ, ರಾಜಕೀಯದ ಕೊಲೆಗಳು ಮಾಡ್ತಾರಲ್ಲ, ಇದೊಂದು ತಿಲಾಂಜಲಿ ಇಡಬೇಕು. ಆ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ ಬಂದಿದೆ. ಇದನ್ನು ನಾನು ಸ್ವಾಗತ ಮಾಡ್ತೇನೆ.